ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಕಿರುತೆರೆ ನಟಿ ಐಶ್ವರ್ಯ ಸಾಲಿಮಠ ತೆರೆ ಮೇಲೆ ವಿಲನ್ ನಟಿಸುತ್ತಿರೋ ಎಲ್ಲ ಸೀರಿಯಲ್ನಲ್ಲಿ ವಿಲನ್ ಪಾತ್ರದಲ್ಲಿ ಮಿಂಚುತ್ತಿರುವ ಇವರನ್ನು ನೋಡಿದರೆ ದೇವರಿಗೆ ಕೋಪ ಬರುತ್ತೆ. ಅಂತಹ ಪಾತ್ರಗಳಲ್ಲಿ ನಟಿಸ್ತಾರೆ ಇವರು. ಆದರೆ ರಿಯಲ್ ಲೈಫ್ನಲ್ಲಿ ದೈವಭಕ್ತೆ ಅನ್ನಬಹುದು. ಹೌದು, ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ರಾಮಾಚಾರಿ ಧಾರಾವಾಹಿಯಲ್ಲಿ ವೈಶಾಖ ಆಗಿ ರಾಮಾಚಾರಿಯ ಮನೆ ಮಂದಿಯನ್ನು ಮುಗಿಸೋ ಪ್ಲ್ಯಾನ್ ಮಾಡಿದ್ರೆ, ಉದಯ ಟಿವಿಯಲ್ಲಿ ಪ್ರಸಾರವಾಗುತ್ತಿರುವ ಸೇವಂತಿ ಧಾರಾವಾಹಿಯಲ್ಲಿ ಸೇವಂತಿಯನ್ನೇ ಮುಗಿಸೋಕೆ ಹೊಂಚು ಹಾಕುತ್ತಿರುವ ವಿಲನ್ ಪ್ರಿಯಾ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಐಶ್ವರ್ಯ ಸಾಲಿಮಠ. ತೆರೆಯ ಮೇಲಿನ ಇವರ ಕುತಂತ್ರ ಬುದ್ಧಿಯ ಪಾತ್ರಗಳನ್ನು ನೋಡಿ ವೀಕ್ಷಕರು ಬೈದುಕೊಂಡಿದ್ದೇ ಹೆಚ್ಚು. ದೇವರೇ, ಈ ವೈಶಾಖಂಗೆ ಒಳ್ಳೆ ಬುದ್ಧಿ ಕೊಡಿ, ದೇವರೇ ಈ ಪ್ರಿಯಾಂಗೆ ತಕ್ಕ ಶಾಸ್ತಿಯಾಗುವ ಹಾಗೆ ಮಾಡಿ ಎನ್ನುತ್ತಲೇ ಇರ್ತಾರೆ ಜನ. ಆದರೆ ರಿಯಲ್ ಲೈಫ್ನಲ್ಲಿ ದೈವಭಕ್ತಿಯಾಗಿರೋ ಇವರು ಪ್ರತಿ ತಿಂಗಳು ಪತಿ ವಿನಯ್ ಜೊತೆ ಒಂದಲ್ಲ ಒಂದು ದೇವಸ್ಥಾನಗಳಿಗೆ ಭೇಟಿ ನೀಡ್ತಲೇ ಇರ್ತಾರೆ. ಹೌದು, ನಟಿ ಐಶ್ವರ್ಯ ಸಾಲಿಮಠ ತನ್ನ ಪತಿ ವಿನಯ್ ಜೊತೆ ಹೆಚ್ಚಾಗಿ ಪ್ರವಾಸ ಮಾಡ್ತಾನೆ ಇರ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಕ್ಟಿವ್ ಆಗಿರುವ ಐಶ್ವರ್ಯ ಫೋಟೋಗಳನ್ನು ಶೇರ್ ಮಾಡೋ ಮೂಲಕ ಅಭಿಮಾನಿಗಳ ಜೊತೆಗೆ ಕನೆಕ್ಟ್ ಆಗಿರ್ತಾರೆ. ಕೆಲವು ಸಮಯದ ಹಿಂದೆ ನಟಿ ಪತಿ ಜೊತೆ ಕೇದಾರ್ನಾಥ್ ಯಾತ್ರೆ ಕೈಗೊಂಡು ಬಂದಿದ್ದರು. ಇವರ ಜೊತೆಗೆ ಕಾಶಿ ವಿಶ್ವನಾಥನ ದರ್ಶನ ಕೂಡ ಪಡೆದಿದ್ದರು. ಇತ್ತೀಚೆಗೆ ತಿರುಪತಿ ತಿಮ್ಮಪ್ಪನ ದರ್ಶನ ಕೂಡ ಮಾಡಿ ಬಂದಿದ್ದಾರೆ. ಇದೀಗ ದಕ್ಷಿಣ ಕನ್ನಡ ತೀರ್ಥ ಸ್ಥಳಗಳಿಗೆ ಭೇಟಿ ನೀಡಿದ್ದಾರೆ. ಪತಿ ಹಾಗೂ ನಟ ವಿನಯ್ ಜೊತೆ ರಾಮಾಚಾರಿಯ ವೈಶಾಖ ಧರ್ಮಸ್ಥಳ ಮಂಜುನಾಥ ದೇವಸ್ಥಾನ ಹಾಗೂ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದು ದೇವರ ದರ್ಶನ ಪಡೆದು ಅಲ್ಲಿ ಪೂಜೆ ಮಾಡಿಸಿ ಬಂದಿದ್ದಾರೆ. ತೆರೆ ಮೇಲಿನ ವೈಶಾಖ ನಟನೆಯನ್ನು ನೋಡಿ ಹಿಡಿಶಾಪ ಹಾಕೋ ಹಾಗೂ ಬೈಯುತ್ತಿರುವ ಜನರು ಐಶ್ವರ್ಯ ಮತ್ತು ವಿನಯ್ ಜೋಡಿ ನೋಡಿ ಮೆಚ್ಚಿಕೊಂಡಿದ್ದಾರೆ. ಇಬ್ಬರು ಯಾವಾಗಲೂ ಹೀಗೆ ಖುಷಿಯಾಗಿರಿ, ನಿಮ್ಮಿಬ್ಬರ ಜೋಡಿ ಮೇಡ್ ಫಾರ್ ಈಚ್ ಅದರ್ ಅಂತಲೂ ಹೇಳಿದ್ದಾರೆ.